ನಗರ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ತಗಲ ಹಾಕೊಳ್ತಾರಾ ಅನ್ನೋ ಪ್ರಶ್ನೆ ಇದೀಗ ಮನೆ ಮಾಡ್ತಾ ಇದೆ. ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಪ್ರಕರಣ ಸಂಬಂಧ ಅಪಹರಣ ಪ್ರಕರಣದಲ್ಲಿ ತಗಲು ಹಾಕೊಳ್ತಾರಾ ಭವಾನಿ ರೇವಣ್ಣ. ಪ್ರಕರಣದಲ್ಲಿ ಭವಾನಿ ಕೈವಾಡದ ಬಗ್ಗೆ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಆರೋಪಿ ಸತೀಶ್ ಬಾಬು ಮತ್ತು ಭವಾನಿ ರೇವಣ್ಣ ಇಬ್ಬರು ಕೂಡ ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ಸಂಭಾಷಣೆಯನ್ನ ಕೋರ್ಟ್ ಗಮನಕ್ಕೆ ತಂದಿದೆ. ನ್ಯಾಯಾಲಯದಲ್ಲಿ ಆಡಿಯೋ ಸಂಭಾಷಣೆಯನ್ನು ಉಲ್ಲೇಖಿಸಿದೆ ಎಸ್ಐಟಿ ಪರ ವಕೀಲರ ತಂಡ. ಮೇ 31ಕ್ಕೆ ಆದೇಶವನ್ನ ಈಗ ಸದ್ಯ ಜನಪ್ರತಿನಿಧಿಗಳ ಕೋರ್ಟ್ ಕಾಯ್ದಿರಿಸಿದೆ. ಆದರೆ ಭವಾನಿ ಪರ ವಕೀಲರು ಕೂಡ ಈ ಸಂದರ್ಭದಲ್ಲಿ ಆಡಿಯೋವನ್ನೇ ಸಾಕ್ಷ್ಯವಾಗಿ ಪರಿಗಣಿಸಲಿಕ್ಕಾಗಲ್ಲ, ನೇರ ಸಾಕ್ಷ್ಯಗಳೇನಾದರೂ ಇದ್ರೆ ಅದನ್ನ ಗಮನಕ್ಕೆ ತರಲಿ, ಆದರೆ ಈ ಆಡಿಯೋವನ್ನೇ ಸಾಕ್ಷ್ಯವಾಗಿ ಇಟ್ಕೊಂಡು ಅವರಿಗೆ ಜಾಮೀನು ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳಲಿಕ್ಕಾಗಲ್ಲ ಅನ್ನುವಂತಹ ವಾದವನ್ನು ಕೂಡ ಮಾಡಿದ್ದಾರೆ. ಸೊ ಈ ಎರಡೂ ವಾದವನ್ನು ಆಲಿಸಿರ್ತಕ್ಕಂತಹ ನ್ಯಾಯಾಧೀಶರು 31ನೇ ತಾರೀಕು ಏನ್ ತೀರ್ಪು ಕೊಡ್ತಾರೆ, ಏನ್ ಆದೇಶ ಕೊಡ್ತಾರೆ ಕಾದು ನೋಡ್ಬೇಕು. ಬಹುತೇಕ ಪ್ರಕರಣಗಳಲ್ಲಿ ಕೋರ್ಟ್ ಆಡಿಯೋಗಳನ್ನ ಸಾಕ್ಷಿಯಾಗಿ ಪರಿಗಣಿಸದೇ ಇಲ್ಲ. ಜೊತೆಗೆ ಇವ್ರದ್ದು FIR ನಲ್ಲಿ ಇವರ ಹೆಸರು ಆರೋಪಿನೂ ಆಗಿಲ್ಲದೆ ಇರೋದ್ರಿಂದ ಬಹಳ ತುಂಬಾ ಯೋಚನೆ ಮಾಡಬೇಕಾದ ವಿಚಾರ ಏನಲ್ಲ. ಕಿಡ್ನಾಪ್ ಸಂತ್ರಸ್ತೆ ವಿಡಿಯೋ ವೈರಲ್ ಕೇಸ್ಗೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ತನಕ ಇಲ್ಲದೆ ಇರತಕ್ಕಂಥ ವಿಚಾರ, ಸಂತ್ರಸ್ತೆಯ ವಿಡಿಯೋ ಹೇಳಿಕೆ ಹಿಂದೆ ಭವಾನಿ ನೇರಳಿದೆಯಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಇದನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ವಿಡಿಯೋ ಹೇಳಿಕೆ ಮಾಡಿಸುವಂತೆ ಆರೋಪಿ ಸತೀಶ್ ಬಾಬುಗೆ ಹೇಳಿದ್ರ ಭವಾನಿ ಆ ರೀತಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವೊಂದನ್ನು ತೋರಿಸಿದ್ದಾರೆ. ಭವಾನಿ ಆಜ್ಞೆಯಂತೆ ವಿಡಿಯೋ ಹೇಳಿಕೆ ಮಾಡಿಸಿದ್ನ ಸತೀಶ್ ಬಾಬು, ಅದೇ ಅವರ ಸಂತ್ರಸ್ತೆಯನ್ನ ರಿಕವರಿ ಮಾಡಿದ್ಮೇಲೆ ಒಂದು ಅವ್ರ ಪಾತ್ರ ಇಲ್ಲ ಅಂತ ಬಂದಿತ್ತಲ್ಲ ಆ ವಿಡಿಯೋ, ನ್ಯಾಯಾಲಯಕ್ಕೆ ಫೋನ್ ಸಂಭಾಷಣೆಯ ವಿವರವನ್ನ SIT ವಕೀಲರು ಕೊಟ್ಟಿದ್ದಾರೆ. ಆರೋಪಿ ಸತೀಶ್ ಬಾಬಣ್ಣ ಕಾಲ್ ರೆಕಾರ್ಡ್ ಪಡೆದಂತಹ SIT ಅದನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಸತೀಶ್ ಬಾಬಣ್ಣ ಫೋನ್ ಮೂಲಕ ಸಂತ್ರಸ್ತೆಗೇನಾದರೂ ಭವಾನಿ ಅವರು ಬೆದರಿಕೆ ಹಾಕಿದ್ರ, ಸಂತ್ರಸ್ತೆಗೆ 150-200 ಸೀರೆ ಕೊಡಿಸುವಂತೆ ಹೇಳಿದ್ರ ಭವಾನಿ ಗೊತ್ತಿಲ್ಲ. ಮೊಬೈಲ್ ಆಡಿಯೋ ರೆಕಾರ್ಡ್ ಇದೆ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಹೇಳಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಧಮಕಿನೂ ಹಾಕಿದ್ದಾರೆ, ಮತ್ತೊಂದು ಕಡೆ 150-200 ಸೀರೆ ಕೊಡಿಸುವಂತೆ ಒಂದು ಆಮಿಷವನ್ನು ಕೂಡ ಒಡ್ಡಿದ್ದಾರೆ. ಇದೆಲ್ಲವೂ ಕೂಡ ಕೋರ್ಟ್ ಗಮನಕ್ಕೆ ತರುವ ಪ್ರಯತ್ನವನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿದ್ದಾರೆ. ಮೊಬೈಲ್ ಆಡಿಯೋ ರೆಕಾರ್ಡ್ ಇದೆ ಅಂತ SPP ಜಗದೀಶ್ ಅವರು ಕೋರ್ಟ್ ಹೇಳಿದ್ದಾರೆ. ಮೊಬೈಲ್ ಆಡಿಯೋ ರೆಕಾರ್ಡ್ ಕೂಡ ಇದೆ ಅಂತನ್ಬಿಟ್ಟು ಇದೆಲ್ಲವನ್ನ ನ್ಯಾಯಾಧೀಶರು ಆಲಿಸಿದ್ದಾರೆ, ವಾದ ಪ್ರತಿವಾದಗಳನ್ನು ಆಲಿಸಿದ್ದಾರೆ. ಭವಾನಿ ವಿರುದ್ಧ ಪ್ರಬಲ ಸಾಕ್ಷಿ ಇದೆ ಅಂತ SIT ಪರ ವಕೀಲರು ಈಗ ವಾದ ಮಾಡಿದ್ದಾರೆ. ಆ ರೀತಿ ಏನಾದರೂ ಪ್ರಬಲ ಸಾಕ್ಷಿ ಇದ್ದರೆ ಆಮೇಲೂ ಕೂಡ FIR ನಲ್ಲಿ ಭವಾನಿ ಅವರ ಹೆಸರನ್ನು ಅಡಿಷನಲ್ ಆಗಿ ಸೇರಿಸಬಹುದಾಗಿತ್ತು, ಯಾಕೆ ಸೇರಿಸಿಲ್ಲ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಇವಾಗ ಇಷ್ಟೊಂದು ಪ್ರಬಲವಾದ ಸಾಕ್ಷಿ ಭವಾನಿ ರೇವಣ್ಣ ಅವರ ಮೇಲೆ ಇದ್ದಿದ್ರೆ ಮೊದಲೇ ಅವರ ಹೆಸರನ್ನ FIR ನಲ್ಲಿ ಸೇರಿಸಿ ಅವರನ್ನು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬಹುದಾಗಿತ್ತು. ಬಟ್ ಆ ಕೆಲಸವನ್ನ SIT ಅವರು ಇಲ್ಲಿ ತನಕ ಮಾಡಿಲ್ಲ. ಸೊ ಇದೇನಾದರೂ ಕೋರ್ಟ್ ಗಮನಕ್ಕೆ ಬರಬಹುದಾ, ಇದೇನಾದರೂ ಕನ್ಸಿಡರ್ ಆಗಬಹುದಾ ಅಂತ? ಅರವಿಂದ, KR ನಗರ ಕಿಡ್ನಾಪ್ ಪ್ರಕರಣದಲ್ಲಿ A1 ಆರೋಪಿ HD ರೇವಣ್ಣ, A2 ಆರೋಪಿ ಸತೀಶ್ ಬಾಬಣ್ಣ. ಯಾವಾಗ ಕೆಲ ಆರೋಪಿಗಳ ಬಂಧನವಾಯಿತು, ಅದು ಸತೀಶ್ ಬಾಬಣ್ಣ ಸೇರಿದಂತೆ ಮೊನ್ನೆ ತನಕ ನಡೆದಂತಹ ವ್ಯಕ್ತಿಗಳು, ಒಟ್ಟಾರೆಯಾಗಿ 7 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಕೆಲವರ ಮೊಬೈಲ್ನಲ್ಲಿ ಇವರು ಭವಾನಿ ಅವ್ರ ಜೊತೆ ಮಾತನಾಡಿದಂತಹ ಒಂದಷ್ಟು ಆಡಿಯೋಗಳು ಇದೀಗ SIT ಪೊಲೀಸರಿಗೆ ಸಿಕ್ಕಿದಾವೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅದರ ಜೊತೆಗೆ ದೂರುದಾರ ಸಂತ್ರಸ್ತೆಯ ಮಗ ಏನಿದ್ದಾನೆ ಆತ ಸತೀಶ್ ಬಾಬಣ್ಣನ ಜೊತೆ ಮಾತನಾಡಿದಂತಹ ಆಡಿಯೋ ಕೂಡ ಇದೀಗ SITಗೆ ಸಿಕ್ಕಿದೆ. ಹೀಗಾಗಿ ಇದರ ಆಧಾರದ ಮೇಲೆ ಇವರ ಕಾನ್ಸ್ಪಿರಸಿ ಇದರಲ್ಲಿ ಇದೆ. ಅಂದರೆ ಇವ್ರನ್ನ ಕಿಡ್ನಾಪ್ ಮಾಡಿ ಅಲ್ಲಿ ಇಡೋದಕ್ಕೆ 40 ಕಿಲೋಮೀಟರ್ ದೂರದಲ್ಲಿ ಇಡೋದಕ್ಕೆ, ಮತ್ತು ಆಕೆಗೆ ಸೀರೆಗಳನ್ನು ಕೊಡಿಸು ಅಂತ ಹೇಳೋದಕ್ಕೆ, ಮತ್ತು ಆಕೆಯಿಂದ ವಿಡಿಯೋವನ್ನು ಮಾಡಿಸು ಅಂತೇಳಿ ಹೇಳಿರೋದು, ಈ ಎಲ್ಲ ಸಾಕ್ಷ್ಯಗಳನ್ನು ಇದೀಗ
CID SIT ಅಧಿಕಾರಿಗಳು ಕಲೆ ಹಾಕೊಂಡಿದ್ದಾರೆ. ಇದರ ಆಧಾರದ ಮೇಲೆ ಇವ್ರನ್ನ ಕಸ್ಟೋಡಿಯಲ್ ಎನ್ಕ್ವೈರಿಯನ್ನ ಮಾಡಬೇಕು ಅಂತೇಳಿ ಇವತ್ತು SIT SPP ರವರು ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡಿದ್ರು. ಆದರೆ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತಹ ಭವಾನಿ ಪರ ವಕೀಲರು ಸಂದೇಶ್ ಚೌಟಾ ಅವರು, ಇಲ್ಲ ಈ ಪ್ರಕರಣದಲ್ಲಿ ಕೊಡೋದಕ್ಕೆ ಬರೋದಿಲ್ಲ, ನಾವು ಇದೀಗ ಆಂಟಿಸಿಪೇಟರಿ ಬೇಲ್ಗೆ ಹಾಕೊಂಡ ಬಳಿಕ ಇವರು ಕಸ್ಟೋಡಿಯಲ್ ಎನ್ಕ್ವೈರಿಗೆ ಬೇಕು ಅಂತೇಳಿ ಕೇಳ್ತಿದ್ದಾರೆ. ಇಷ್ಟು ದಿನ ಏನ್ ಮಾಡ್ತಿದ್ರು, ಪ್ರಮುಖ ಪತ್ರಿಕೆಗಳೆಲ್ಲ ಇವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ, ಸಮನ್ಸ್ ಇಶ್ಯೂ ಮಾಡಲಾಗಿದೆ ಅಂತ ಹೇಳಿದ್ದಾರೆ, ನಮ್ಮ ಕಕ್ಷಿದಾರರು ಬೆದರಿದ್ದಾರೆ ಇದರಿಂದ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡೋದು. ಇಲ್ಲಿಯವರೆಗೂ ನಾವು ಯಾವುದೇ ಸಮನ್ಸ್ ಅನ್ನ ಭವಾನಿ ಅವರಿಗೆ ಇಶ್ಯೂ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ SIT ಹೇಳಿದೆ. ಸದ್ಯ ವಾದ ಪ್ರತಿವಾದವನ್ನ ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು ಇದೇ ತಿಂಗಳ 31ಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.